ಕಳೆದ ಹಲವಾರು ತಿಂಗಳಿಂದ ಗೊಂದಲದ ಗೂಡಾಗಿದ್ದ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಷಯ ಅಂತೂ ಇಂತೂ ಫೈನಲ್ ಹಂತಕ್ಕೆ ಬಂತು. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದನ್ನ ಅಂಗೀಕಾರ ಮಾಡಿದ್ದಾರೆ ರಾಜ್ಯಪಾಲರು. ತಮ್ಮ ವಿವೇಚನಾ ಅಧಿಕಾರವನ್ನ ಬಳಸಿ ಗವರ್ನರ್ ಸಿದ್ದರಾಮಯ್ಯ ಕೊಟ್ಟಂತ ಅಂದ್ರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೊಟ್ಟಂತ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ನಿನ್ನೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ರು ಸಿದ್ದರಾಮಯ್ಯನವರು. ಆದರೆ ರಾಜ್ಯಪಾಲರು ಅಲ್ಲಿ ಇರಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಕೊಟ್ಟು ಬಂದಿದ್ರು. ಈಗ ತಮ್ಮ ವಿವೇಚನಾ ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ರಾಜ್ಯಪಾಲರು ಅಂಗೀಕಾರವನ್ನ ಮಾಡಿದ್ದಾರೆ ರಾಜೀನಾಮೆಯನ್ನ. ಈಗ ನೂತನ ಸಿಎಂ ಆಯ್ಕೆ ಆಗೋವರೆಗೂ ಕೂಡ ಸಿದ್ದರಾಮಯ್ಯನವರೇ ಹಂಗಾಮಿ ಸಿಎಂ ಆಗಿರ್ತಾರೆ. ಮುಂದಿನ ಪ್ರಕ್ರಿಯೆಗಳು ಇವಾಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಮಾತಾಡುವಂತ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಇದನ್ನೇ ಹೇಳಿದ್ರು, ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೀನಿ, ಅಂಗೀಕಾರ ಮಾಡ್ತಾರೆ ಅಂತಾನೆ ಅವರು ಹೇಳಿದ್ರು. ಅದರಂತೆ ಈಗ ರಾಜ್ಯಪಾಲರು ಸಿದ್ದರಾಮಯ್ಯ ಅವರು ಕೊಟ್ಟಂತ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಅವರ ವಿವೇಚನಾ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಅದನ್ನು ಅಂಗೀಕರಿಸಿದ್ದಾರೆ. ಈಗ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಆಗೋ ತನಕನೂ, ಪ್ರಮಾಣ ವಚನ ಆಗೋ ತನಕನೂ ಹಂಗಾಮಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಸೊ ಅದನ್ನು ಕೂಡ ಸ್ಪಷ್ಟವಾಗಿ ಆ ಪತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ರಾಜೀನಾಮೆ ಪತ್ರ, ಇನ್ನೊಂದು ಕಡೆ ಗವರ್ನರ್ ಅಂಗೀಕರಿಸಿರೋದು, ಅದನ್ನ ಎರಡನ್ನೂ ಕೂಡ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಪವರ್ ಶೇರಿಂಗ್ ವಿಷಯ ಸಾಕಷ್ಟು ತಿಂಗಳಿಂದ ಗೊಂದಲವನ್ನ ಉಂಟು ಮಾಡಿತ್ತು. ಫೈನಲಿ ಒಂದು ಸ್ಮೂತ್ ಎಕ್ಸಿಟ್ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯನವರು ಯಾವುದೇ ಕಿರಿಕನ್ನ ಈ ವಿಷಯದಲ್ಲಿ ಮಾಡದೆ, ಲಾಬಿಯನ್ನು ಮುಂದುವರಿಸದೆ, ರಾಹುಲ್ ಗಾಂಧಿ ಅವರು ಹೇಳಲಿ ಅಂತ ಅವರು ಒಂದೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಿದ್ದು. ಹೈಕಮಾಂಡ್ ನಿರ್ಧಾರ ಏನು, ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತಿದ್ರು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಂಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಅಂದರೆ ನಾನೇ ಸ್ವಂತವಾಗಿ ರಾಜೀನಾಮೆಯನ್ನ ಕೊಡ್ತಾ ಇರೋದು ಅಂತ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ರು ಅವರು. ಬಟ್ ಈಗ ರಾಜೀನಾಮೆಯನ್ನು ಏನು ಕೊಟ್ಟಿದ್ರು ಅದನ್ನು ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಇನ್ನು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಆಗೋ ತನಕ ಸಿದ್ದರಾಮಯ್ಯನವರೇ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೊ ಅದನ್ನು ಕೂಡ ಸ್ಪಷ್ಟವಾಗಿ ರಾಜ್ಯಪಾಲರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರೋದನ್ನು, ಅಂದರೆ ರಾಜೀನಾಮೆ ಅಂಗೀಕರಿಸಿರುವಂಥ ಪತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ ಉಳಿದಿರೋದು ಮುಂದಿನ ಪ್ರಕ್ರಿಯೆಗಳ ಕಡೆ ಗಮನ. ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಮೂತ್ ಎಕ್ಸಿಟ್ ಅನ್ನ ಮಾಡಿಸಿದೆ. ಆಲ್ರೆಡಿ ಅದರ ಎಫೆಕ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಕಣ್ಣೀರನ್ನ ಹಾಕಿ ಸಾಕಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಈಗ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗುವಂತ ಸಂಭವ ಇರೋದ್ರಿಂದ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡುತ್ತೆ ಪಕ್ಷ ಅನ್ನೋದು ಮುಖ್ಯ. ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಆಡಳಿತ ಯುಗಾಂತ್ಯವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಆಯಿತು, ಅಂಗೀಕಾರ ಆಗಿದ್ದು ಆಯಿತು. ಈಗ ಡಿಕೆ ಶಿವಕುಮಾರ್ ಮುಡಿಗೇರ್ತಾ ಇದೆ ಕಿರೀಟ, ಸಿಎಂ ಪಟ್ಟ. ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು. ಇವತ್ತು ಸೋನಿಯಾ ಹಾಗೇನೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಇಷ್ಟು ದಿನ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ವರಿಷ್ಠರಿಗೆ ಧನ್ಯವಾದವನ್ನ ಸಿದ್ದರಾಮಯ್ಯ ತಿಳಿಸೋದಕ್ಕೆ ಅಂತ ಹೋಗಿದ್ದಾರೆ. ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಮುಂದೆ ಇರೋದು ಸಿಎಲ್ಪಿ ಸಭೆ, ಅಲ್ಲಿ ತಮ್ಮ ಹೆಸರು ಅನೌನ್ಸ್ ಆಗ್ಬೇಕು ಅಧಿಕೃತವಾಗಿ. ಆಮೇಲೆ ಪ್ರಮಾಣ ವಚನಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಳ್ಬೇಕು, ಕ್ಯಾಬಿನೆಟ್ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಹಂಗಾಗಿ ಒಂದು ಲಿಸ್ಟ್ ಸಮೇತ, ಹೆಸರುಗಳ ಸಮೇತ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಹೈಕಮಾಂಡ್ ಮುಂದಿನ ನಡೆ ಬಗ್ಗೆ ಸಮಾಲೋಚನೆಯನ್ನ ಮಾಡುತ್ತೆ. ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಳ್ಬೇಕು ಅನ್ನೋದರ ಕುರಿತಂತೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಜಾತಿವಾರು ಆಧಾರದಲ್ಲಿ 4 ಡಿಸಿಎಂಗಳ ಆಯ್ಕೆ ಆಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಮೊನ್ನೆಯಿಂದಲೂ ಕೂಡ. ಸುಗಮ ಆಡಳಿತ, ಸಹಕಾರದ ಬಗ್ಗೆ ಇಬ್ಬರ ಜೊತೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಒಂದು ಸ್ಮೂತ್ ಎಕ್ಸಿಟ್ ಯಾವುದೇ ಗೊಂದಲ ಇಲ್ಲದೆ ಮಾಡಿಸಿದ್ದಾಯ್ತು. ಹೈಕಮಾಂಡ್ ಮುಂದೆ ಇದ್ದಂತ ಬಹಳ ದೊಡ್ಡ ಚಾಲೆಂಜ್ ಅದು, ಮಾಸ್ ಲೀಡರ್ನ ಹೆಂಗೆ ಎಕ್ಸಿಟ್ ಮಾಡಿಸೋದು ಅಂತ. ಸೊ ಇಲ್ಲಿ ಯಾವುದೇ ತಕರಾರು ಇಲ್ಲದೆ ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆದ್ರು. ವಾಟ್ ನೆಕ್ಸ್ಟ್ ಅಂತ ಬಂದಾಗ ದೆಹಲಿಯಿಂದ ಸಾಕಷ್ಟು ಸೂತ್ರಗಳಿದೆ, ಏನೇನದು?
ಖಂಡಿತವಾಗ್ಲೂ ಶರ್ಮಿತಾ, ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸ್ಫೂರ್ತಿಯಾಗಿ ಹ್ಯಾಂಡಲ್ ಮಾಡಿದೆ ಕರ್ನಾಟಕದ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಿರ್ತಕ್ಕಂಥ ಮುಂದಿನ ಸವಾಲು ಏನಂತಂದರೆ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಏನೇ ಗೊಂದಲ ಯಾವುದೇ ರೀತಿಯಿಂದ ಆಗಬಾರ್ದು, ಅಸಮಾಧಾನ ಕೂಡ ಆಗಬಾರ್ದು. ಒಂದು ರೀತಿ ಸುಗಮ ಮತ್ತು ಸಹಕಾರದ ರೀತಿಯಾಗಿ ಆಡಳಿತನ ಕೂಡ ನಡೆಸಬೇಕು ಮತ್ತು ಕೊಟ್ಟಂಥ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು. ಆ ಮುಖಾಂತರವಾಗಿ 2028 ಮತ್ತು 2029 ಲೋಕಸಭಾ ಚುನಾವಣೆ ಕೂಡ ಗೆಲ್ಲಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲೂ ಒಂದಷ್ಟು ಅಸಮಾಧಾನ ಇದ್ರೂ ಕೂಡ ಈಗ ಏನು ಅಸಮಾಧಾನ ಯಾವುದೇ ಕಾರಣಕ್ಕೂ ಕೂಡ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಈಗ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ವೇಣುಗೋಪಾಲ್ ಕೂಡ ಮೀಟಿಂಗ್ ಅನ್ನು ಮಾಡಿದ್ದಾರೆ. ನಿನ್ನೆ ದಿನ ಇಡೀ ದಿನ ಒಂದು ಕಡೆಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗವರ್ನರ್ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಟ್ಟರೆ, ಮತ್ತೊಂದು ಕಡೆ ದೆಹಲಿಯಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು 3 ಜನ ಕೂತ್ಕೊಂಡು ಮಾತುಕತೆ ಕೂಡ ನಡೆಸ್ತಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ನಿನ್ನೆ ದಿನ ದೆಹಲಿ ಕೂಡ ತೆರಳಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈಗಾಗಲೇ ರಾಜೀನಾಮೆ ಕೊಟ್ಟು ನಿನ್ನೆ ಸಂಜೆನೇ ದೆಹಲಿ ಕೂಡ ಹೋಗಿರುವಂಥದ್ದು. ಇಲ್ಲೊಂದು ಕಡೆ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಈಗ ಎಲ್ಲೊಂದು ಕಡೆ ಅವರು ಇಳಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಇನ್ನು ಮುಂದೆ ಕೂಡ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುವಂತ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದಾಗಿದೆ. ಹಾಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬುಲಾವಣೆ ಕೊಟ್ಟಿದ್ರು. ಎಲ್ಲೊಂದು ಕಡೆ ಧನ್ಯವಾದ ಸಲ್ಲಿಸುವಂಥ ಒಂದು ನೆಪದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮುಂದೆ ಮುಖ್ಯಮಂತ್ರಿಗಳು ಈಗಾಗಲೇ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತ ಕೂಡ ಸಿದ್ದರಾಮಯ್ಯ ಅನ್ಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ ಕೂಡಲೇ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 2 ವರ್ಷಗಳಲ್ಲಿ ಏನೇನಾಗಬೇಕು ಮತ್ತು ತಮ್ಮ ಬೆಂಬಲಿಗೆ ಮಂತ್ರಿ ಸ್ಥಾನ ಕೊಡುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದರೂ ಕೂಡ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಕಂಡೀಷನ್ ಆಧಾರದ ಮೇಲೆ ಅಂತಿಮವಾಗಿ ಆ ಒಂದು ವಿಚಾರವನ್ನು ಈಗ ಏನು ಭಾವಿ ಮುಖ್ಯಮಂತ್ರಿ ಆಗ್ತಾ ಇರ್ತಾರಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗುವಂಥ ಸಾಧ್ಯತೆ ಇದೆ. ಇದರ ನಡುವೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಮನಸ್ಸನ್ನು ಮಾಡಿದರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಈಗಾಗಲೇ ರಾಜೀನಾಮೆ ಕೊಡಿಸಿದ್ದಾರೆ ಕರ್ನಾಟಕದಲ್ಲಿ. ಈಗ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಮನಸ್ಸನ್ನು ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ರಾಜ್ಯಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವಧಿ ಕೂಡ ಮುಕ್ತಾಯ ಆಗಿದೆ, ವಯಸ್ಸು ಕೂಡ ಆಗ್ತಾ ಇದೆ. ಹಾಗಾಗಿ ಅಂಥ ನಾಯಕ ಮತ್ತೊಬ್ಬರು ಅಂತಂದರೆ ಅದು ಸಿಎಂ ಸಿದ್ದರಾಮಯ್ಯವರು. ಹಾಗಾಗಿ ಅಲ್ಲಿ ರಾಜ್ಯಸಭೆ ಕರ್ಕೊಂಡ್ಬಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರನ್ನ ಕೆಲಸವನ್ನು ಮಾಡಿದರೆ ಸಹಜವಾಗಿ ನರೇಂದ್ರ ಮೋದಿ ಅವರನ್ನು ಕೂಡ ಎದುರಿಸಬಹುದು ಸಮರ್ಥವಾಗಿ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ OBC ಸಮುದಾಯದ ಒಂದು ಪ್ರಬಲ ನಾಯಕರನ್ನ ನಾವು ರಾಜ್ಯಸಭೆಯಲ್ಲಿ ಲೋಕಸಭೆ ಮಾಡಿದ್ವಿ ಅನ್ನೋ ನಾಯಕನಾಗಿ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಕೂಡ OBC ಮತಗಳನ್ನು ಸೆಳೆಬಹುದು ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಲೆಕ್ಕಾಚಾರ ಆಗಿದೆ. ಆದರೆ ಈಗಾಗಲೇ ಮೊನ್ನೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ರಾಹುಲ್ ಗಾಂಧಿ ಪ್ರಸ್ತಾವ ಮಾಡಿದ ಸಂದರ್ಭದಲ್ಲಿ ನಯವಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಾನು ಬರೋದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ನಿನ್ನೆ ದಿನ ಸುದ್ದಿಗೋಷ್ಠಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೂ ನನಗೆ ಜನರು ಆಯ್ಕೆ ಮಾಡಿರ್ತಕ್ಕಂಥದ್ದು 5 ವರ್ಷಗಳ ಕಾಲ ನಾನು ಶಾಸಕನಾಗಿ ಇರ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ನಡುವೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮನವೊಲಿಕೆ ಮಾಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ರಾಷ್ಟ್ರ ರಾಜಕಾರಣದ ಕಡೆ ನೀವು ಬನ್ನಿ, ನಿಮ್ಮಂತ ಗಟ್ಟಿ ಧ್ವನಿ ಬೇಕು ಅಂತ ರಾಹುಲ್ ಗಾಂಧಿ ಮೊನ್ನೆನೂ ಕೇಳಿದಾಗ ಅದನ್ನ ತಿರಸ್ಕಾರ ಮಾಡಿದ್ರು. ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರ ನಡೆ ಏನು? ಯಾಕಂದ್ರೆ ನಿನ್ನೆ ಅವ್ರು ಹೇಳ್ತಾ ಇದ್ರು ಸಕ್ರಿಯ ರಾಜಕಾರಣದಲ್ಲೇ ನಾನು ಮುಂದುವರಿತೀನಿ, ರಾಜಕಾರಣದಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರು. ಬಟ್ ರಾಜೀನಾಮೆ ವಿಷಯ ಅಂತ ಬಂದಾಗ ಇದು ನನ್ನ ಸ್ವಂತ ನಿರ್ಧಾರ, ಯಾಕಂದ್ರೆ ಹೈಕಮಾಂಡ್ ಹೇಳಿ ರಾಜೀನಾಮೆ ಕೊಡಿಸಿದ್ದು ಅಂತ ಎಲ್ರಿಗೂ ಗೊತ್ತಿದ್ರು ಕೂಡ ಅವ್ರು ಮಾತಾಡುವಾಗ ಹಂಗಂದ್ರು. ಈಗ ಡಿ ಕೆ ಶಿವಕುಮಾರ್ ಹೆಸರನ್ನ CLP ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಂದನೇ ಹೇಳಿಸುವಂತ ಒಂದು ಸೂತ್ರವನ್ನು ಹೈಕಮಾಂಡ್ ಇಲ್ಲಿ ಇಟ್ಟಿದೆಯಾ? ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದರೆ ಈಗಾಗಲೇ ಪ್ರಬಲ ನಾಯಕರು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ. ಈ ನೀವು ನೋಡಿದ್ದೀವಿ ಶರ್ಮಿತಾ, ಬಿಜೆಪಿಯಲ್ಲಿ ಯಾವ ರೀತಿ ಆಗಿತ್ತು ಅಂತ ಅಂದರೆ ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆ ಮಾಡಿದ ಬಳಿಕವಾಗಿ ಯಡಿಯೂರಪ್ಪನವರಿಂದನೇ ಅಂದರೆ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಯಡಿಯೂರಪ್ಪನವರು ಯಾರು ಹೆಸರು ಹೇಳ್ತಾರೆ ಆ ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಅವರನ್ನೇ ಬಸವರಾಜ ಬೊಮ್ಮಾಯಿ ಕೂಡ ಅವಾಗ ಸೂಚನೆ ಕೊಟ್ಟಿದ್ದರು. ಅವರೇ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿ ಆಗಿದ್ದರು, 1 ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ನೀವು ಹೇಳಿದಂಗೆ ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿಯೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು ಹೇಳಿಸೋದ್ರ ಮುಖಾಂತರವಾಗಿ ಅಲ್ಲಿ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಪದವಿಯನ್ನು ಪಟ್ಟವನ್ನು ಕೊಡುವಂತ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕಿಲ್ಲ. ರಾಹುಲ್ ಗಾಂಧಿ ಅವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ರು, ಅಂದ್ರೆ 5 ವರ್ಷಗಳ ಕಾಲ ನಾನು ಮುಂದುವರಿಸಬಹುದು ಅನ್ನುವಂಥದ್ದು. ಆದರೆ ರಾಹುಲ್ ಗಾಂಧಿ ಅವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ, ಬದಲಾಗಿ ಅವರಿಗೆ ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ. ಕೆಲವೊಂದು ಕಡೆ ಯಾವುದೇ ರೀತಿಯಿಂದ ಅಸಮಾಧಾನ ಭುಗಿಲೆಳೆದ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ನೋಡ್ಕೊಂಡಿದ್ದಾರೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚಟುವಟಿಕೆಗಳನ್ನು ಆಗಿರ್ಬೋದು ಅದನ್ನು ನೋಡ್ಕೊಳ್ಳುವಂತ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದೀನಿ ಅನ್ನೊಂದು ವಿಚಾರ ಗೊತ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನಿನ್ನೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರದ್ದು ಅಪ್ಕೊಂಡು ಒಂದು ರೀತಿ ಆತ್ಮೀಯವಾಗಿ ಕೂಡ ಮಾತಾಡಿರುವಂಥದ್ದು. ಅದ್ರ ಜೊತೆಗೆ ಎಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕವಾಗಿ ಅವ್ರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಆಗಿರ್ಬೋದು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಮಾತಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಬಳಿಕವಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮಾತನ್ನು ಎಲ್ಲೂ ಕೂಡ ಮಾತಾಡಿಲ್ಲ. ಮತ್ತೆ ಅವರ ಆಪ್ತರಿಗೂ ಕೂಡ ಸಂಭ್ರಮಾಚರಣೆಗೆ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿಲ್ಲ. ಇದ್ರ ಕಾರಣ ಏನು ಅಂತಂದ್ರೆ, ಇದು ವಿಚಾರ ಏನು ಅಂತಂದ್ರೆ, ಇಲ್ಲ
ಎಲ್ಲೋ ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಡೆಯಿಂದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಬೇಜಾರಾಗಬಾರ್ದು ಅನ್ನುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ ಹೈಕಮಾಂಡ್ ಕಟ್ಟಪ್ಪಣೆಯನ್ನು ಡಿ ಕೆ ಶಿವಕುಮಾರ್ಗೂ ಕೂಡ ಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿನೇ ಮುಂದಿನ ಏನೇ ಪ್ರಕ್ರಿಯೆಗಳಾದರೂ ಕೂಡ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸೂಚನೆ ಆಧಾರದ ಮೇಲೆ ಅವ್ರು ಏನು ಹೇಳ್ತಾರೆ ಅದ್ರ ತಕ್ಕಂತೆ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದೆಹಲಿ ಬೆಳವಣಿಗೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಿರ್ಬೋದು, ಮತ್ತೊಂದು ಕಡೆ ಅವರು ಮುಖ್ಯಮಂತ್ರಿ ಪದಗ್ರಹಣ ತೆಗೆದುಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ಮತ್ತೊಂದು ಕಡೆ ಅವ್ರ ಸಂಪುಟದಲ್ಲಿ ಯಾರೆಲ್ಲ ಡಿ.ಸಿ.ಎಂ ಆಗಬೇಕು ಮತ್ತು ಸಂಪುಟದಲ್ಲಿ ಯಾರೆಲ್ಲ ಸೇರ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಶರ್ಮಿತಾ, ಸೊ ಇಷ್ಟು ದಿನ ನಾವು ಬಣ ರಾಜಕೀಯವನ್ನ ನೋಡ್ತಾ ಇದ್ವಿ, ಬಹಿರಂಗವಾಗಿ ಟಾಕ್ ವಾರ್ ಎಲ್ಲ ನಡೀತಾ ಇತ್ತು. ಈ ಮಧ್ಯದಲ್ಲೇ ಈಗ ಸಿದ್ದರಾಮಯ್ಯನವರ ಈ ಮೌನ ನಡೆ ಏನಿದೆ ಇದು ಕೂಡ ಹೈಕಮಾಂಡ್ಗೆ ಒಂದು ರೀತಿ ಟೆನ್ಷನ್ ಅನ್ನ ತಂದಿಟ್ಟಿದೆ. ಮುಂದೆ ಏನಾಗುತ್ತೆ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಂದ ಅವರನ್ನ ನಂಬಿರೋರಿಂದ ಏನಾದರೂ ಸಮಸ್ಯೆಗಳಾಗತ್ತಾ ಅಂತೇಳಿ, ಸೊ ಅದನ್ನ ಮ್ಯಾನೇಜ್ ಮಾಡುವಂತ ನಿಟ್ಟಲ್ಲಿ ಹೈಕಮಾಂಡ್ ಸೂತ್ರ ಏನು ಕೃಷ್ಣ? ಈಗ ಮತ್ತೊಂದು ಕಡೆ ಡಿ ಕೆ ಟೀಮಿಗೆ ಸೇರ್ಕೊಳ್ಳೋದಕ್ಕೆ ಇಷ್ಟು ದಿನ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದವರಿಗೆ ಒಂಥರ ಆತಂಕ. ಈಗ ಡಿ ಕೆ ಶಿ ಸಿಎಂ ಆದ್ರೆ ಅವ್ರ ಸಂಪುಟದಲ್ಲಿ ನಮ್ಗೆ ಸ್ಥಾನಮಾನ ಸಿಗುತ್ತಾ ಇಲ್ವಾ ಅಂತ ಹೇಳಿ, ಸೊ ಆ ನಿಟ್ಟಲ್ಲಿ ಸಿದ್ದರಾಮಯ್ಯ ಅವರು ಏನಾದರೂ ಇವತ್ತು ಒಂದಿಷ್ಟು ಹೆಸರುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ, ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಡಿಮ್ಯಾಂಡ್ ಇಡೋದು ಖಂಡಿತವಾಗ್ಲೂ ಶರ್ಮಿತಾ, ಆ ರೀತಿಯಂಥ ನಿರೀಕ್ಷೆಗಳಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಯಾಕಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಪ್ತ ಮಾಡದವರು ಸಾಕಷ್ಟು ಬಾರಿ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿದರು. ಎಲ್ಲೊಂದು ಕಡೆ ಈಗ ಅವ್ರ ಮಂತ್ರಿ ಸ್ಥಾನ ಕಳೆದುಕೊಳ್ಳುವಂಥ ಒಂದು ಆತಂಕದಲ್ಲಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯವರು ಸಮರ್ಥ ನಾಯಕರು ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗಿದೆ. ಸಿದ್ದರಾಮಯ್ಯವರ ಆ ಸೂಚನೆಯಂತೆ ಅವರ ಮಾತಿನಂತೆ ಹೈಕಮಾಂಡ್ ನಾಯಕರು ಕೂಡ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ನಿರೀಕ್ಷೆಯಲ್ಲಿರುವಂಥದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯವರು ಯಾರೆಲ್ಲ ಬೆಂಬಲಿಗರಿಗೆ ಹೆಸರನ್ನು ಸೂಚಿಸ್ತಾರೆ ಅವರೆಲ್ಲರೂ ಕೂಡ ಮಂತ್ರಿ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಉದಾಹರಣೆ ಸಚಿವ ಎಂ ಬಿ ಪಾಟೀಲ್ ಆಗಿರ್ಬೋದು, ಮತ್ತೊಂದು ಕಡೆ ಪರಮೇಶ್ವರ್ ಆಗಿರ್ಬೋದು, ಹೀಗೆ ಬೈರತಿ ಸುರೇಶ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ನಡೆ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಂಡಿದೆ ಅನ್ನುವಂಥದ್ದು. ಹೌದು, ಈಗ ಕಾಂಗ್ರೆಸ್ ಪಕ್ಷ ಇದೆ ಕರ್ನಾಟಕದಲ್ಲಿ, ಇಲ್ಲ ಒಂದು ಕಡೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ನೇಮಕವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಪಕ್ಷ ಆಡಳಿತ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಬರುವಂಥದ್ದು ಅಗತ್ಯ ಇಲ್ಲ. ಆದರೂ ಕೂಡ ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ಗಿನ್ನ ಮೇಲೆ ಏನಾದರೂ ಒಂದು ಹುದ್ದೆ ಏನಾದರೂ ಕ್ರಿಯೇಟ್ ಮಾಡಿ, ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ರೀತಿಯಿಂದ ಆಡಳಿತ ಮಾಡಿರ್ಬೋದು, ಮತ್ತೊಂದು ಕಡೆ ಯಾವುದೇ ರೀತಿಯ ಅಸಮಾಧಾನ ಆಗದಿರುವಂಥ ನಿಟ್ಟಲ್ಲಿ ಅವ್ರ ಆಪ್ತರಾಗಿರ್ಬೋದು, ಮತ್ತೊಂದು ಕಡೆ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ಗೊಂದಲ ಆಗದೇ ಇರುವಂಥ ನಿಟ್ಟಲ್ಲಿ ನೋಡ್ಕೊಳ್ಳುವಂಥ ನಿಟ್ಟಲ್ಲಿ ಅವ್ರ ಹುದ್ದೆಯನ್ನು ರಚನೆ ಮಾಡಿ ಅಥವಾ ಸಮನ್ವಯ ಸಮಿತಿ ಆ ರೀತಿಯಂಥ ಹುದ್ದೆಗಳನ್ನು ರಚನೆ ಮಾಡಿ ಅದನ್ನು ಜವಾಬ್ದಾರಿಯನ್ನು ಕೊಡೋದ್ರ ಮುಖಾಂತರವಾಗಿ ಏನಾದರೂ ಸಿದ್ದರಾಮಯ್ಯರಿಗೆ ಸೂಚನೆ ಕೊಡ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಈಗ ಅವ್ರನ್ನ ರಾಜ್ಯಸಭೆ ಕರ್ಕೋಬೇಕು ಅನ್ನುವಂಥದ್ದು ಬಲವಾದ ಕಾಂಗ್ರೆಸ್ ಹೈಕಮಾಂಡ್ ವಾದ ಆಗಿದೆ. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೆ ಈಗ ಸಿಎಂ ಸಿದ್ದರಾಮಯ್ಯ ತೆಗೆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಇಡೀ ದೇಶದಲ್ಲಿ ಅವರಿಗೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದರೆ ಇಡೀ ದೇಶದಲ್ಲಿ OBC ವರ್ಗದ ಪ್ರಬಲ ನಾಯಕ ಅಂತಂದರೆ ಅದು ಸಿಎಂ ಸಿದ್ದರಾಮಯ್ಯವರು. ಹಾಗಾಗಿ ಈಗ ಅವ್ರನ್ನ ಎಲ್ಲೋ ಒಂದು ಕಡೆ ತೆಗೆದಿದ್ದಾರೆ ಕರ್ನಾಟಕದಲ್ಲಿ. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಬರುವಂಥ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಕೂಡ ಬಿಜೆಪಿ ಅದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ರೀತಿ ಪ್ರಚಾರ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ವಿಚಾರ ಅತ್ಯಂತ ನಿದ್ದೆ ಕೆಡಿಸಿರುವಂಥದ್ದು, ಟೆನ್ಷನ್ ಮಾಡಿಸಿರುವಂಥದ್ದು. ಹಾಗಾಗಿನೇ ಅವ್ರನ್ನ ರಾಜ್ಯಸಭೆಗೆ ಕರ್ಕೊಬರುವಂಥ ನಿಟ್ಟಿನಲ್ಲಿ ಒಂದಷ್ಟು ಮನವೊಲಿಸುವಂಥ ಸಾಧ್ಯತೆ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ನಡೆ ಏನಿರುತ್ತೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಶರ್ಮಿತಾ, ಫಾಲೋ ಅಪ್ ಮಾಡಿ ಇವತ್ತು ದೆಹಲಿಯಲ್ಲಿ ಆಗುತ್ತೆ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.